ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಗಾಯ್ಸ್. ಏನು ಗೊತ್ತಾ, ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಈ ಸಲ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ನಾವು ಚಿಕ್ಕದಾಗಿ ಜಮೀನು ಕೂಡ ತಗೊಂಡಿದ್ದೀವಿ. ಅದರ ಫುಲ್ ಸ್ಟೋರಿ ಬೇಕು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಇವಾಗ ಟೈಮ್ ಮಾರ್ನಿಂಗ್ 10 ಗಂಟೆ ಆಗ್ತಾ ಇದೆ. ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಾವು ರೆಡಿ ಆಗಿದ್ದೀವಿ. ಇಷ್ಟಕ್ಕೂ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಆಲ್ರೆಡಿ ತಮ್ನೇಲಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ. ನಾವು ಹೊಸಕೋಟೆ ಹತ್ರ ಬರೋ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಇವತ್ತು ಟೈಮ್ ಕೂಡಿ ಬಂತು ಅಂತಲೇ ಹೇಳ್ಬೋದು. ಸೊ ಬನ್ನಿ, ನೀವು ಕೂಡ ನಮ್ಮ ಜೊತೆ ಟೆಂಪಲ್ಗೆ ಹೋಗೋಣ, ಓಕೆನಾ? ಸೊ ಕಾಟೇರಮ್ಮ ಟೆಂಪಲ್ಗೆ ಹೋಗೋಕ್ಕೆ ತುಂಬಾ ಬಸ್ಸಸ್, BMTC ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಬೈಕಲ್ಲಿ, ಕಾರಲ್ಲಿ ಕೂಡ ಹೋಗ್ಬೋದು ಗಾಯ್ಸ್. ಆ್ಯಂಡ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಎಂಟ್ರಿ ಫೀಸ್ ಕೂಡ ಇರುತ್ತೆ ವೆಹಿಕಲ್ಸ್ದು. ಸೊ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಗಾಯ್ಸ್, ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟ್ ನಾವಿದ್ದಂಥ ಪ್ಲೇಸಿಂದ 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ಫೈನಲಿ ರೀಚ್ ಆದ್ವಿ. ನೋಡಿ ಗೈಸ್, ಇದೇ ನಮ್ಮ ಕಾಟೇರಮ್ಮ ತಾಯಿ ಟೆಂಪಲ್ ಅಂತಲೇ ಹೇಳ್ಬೋದು. ಇವಾಗ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ, ಬಟ್ ಪ್ಲೇಸ್ ತುಂಬಾ ಪೀಸ್ಫುಲ್ ಆಗಿ ಇತ್ತು ಗೈಸ್. ಇಲ್ಲಿ ಅಮ್ಮನವರ ವಿಗ್ರಹ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ತುಂಬಾ ರಶ್ ಇರುತ್ತಂತೆ. ಸೊ ನಾವು ಬಂದಾಗ ತುಂಬಾ ಪೀಸ್ಫುಲ್ಲಾಗಿ ಆ್ಯಂಡ್ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ನೆಮ್ಮದಿಯಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ದೇವ್ರಿಗೆ ನಾನ್ ವೆಜ್ ಕೂಡ ನೈವೇದ್ಯವಾಗಿ ಮಾಡ್ತಾರಂತೆ. ಸೊ ಇಲ್ಲಿ ಬೋರ್ಡ್ ಕೂಡ ನೀವು ನೋಡಿದ್ರಲ್ವಾ. ಸೊ ಗೈಸ್, ಇಲ್ಲಿ ಕೆಲವೊಂದು ಅಂಗಡಿಗಳು ಕೂಡ ಇದ್ದಾವೆ. ದೇವ್ರಿಗೆ ಬೇಕಾಗಿರುವಂಥ ಐಟಮ್ಸ್ ಕೂಡ ಸಿಗುತ್ತೆ, ಹಾಗೆಯೇ ಪ್ರಸಾದಗಳು ಕೂಡ ಸಿಗುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ, ಅದರಲ್ಲೂ ನನ್ನ ಹಸ್ಬೆಂಡ್ ಬರ್ತ್ಡೇ ಅಲ್ವಾ, ಅವ್ರ ಕೈಯಲ್ಲಿ ಬೆಲ್ಲದ ದೀಪ ಹಚ್ಸೋಣ ಅಂತ ಹೇಳಿಬಿಟ್ಟು ದೇವರಿಗೆ ಅದನ್ನು ಕೂಡ ತಗೊಳ್ತೀವಿ. ಹಾಗೆಯೇ ಇಲ್ಲಿ ನೀವು ನೋಡಬಹುದು, ದೊಡ್ಡ ಆಲದ ಮರ ಕೂಡ ಇದೆ. ಅದಕ್ಕೆ ತುಂಬ ಜನ ಕಾಯಿ ಕಟ್ಟಿದ್ದಾರೆ ಗೈಸ್. ಆ್ಯಂಡ್ 9 ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ ಹೇಳಿ ಜನರು ಭಾವಿಸ್ತಾರೆ. ಸೊ ಎಷ್ಟು ಸತ್ಯ ಇದೆ, ಇಷ್ಟೊಂದು ಕಾಯಿ ಕಟ್ಟಿರ್ತಾರೆ ಅಲ್ವಾ. ಆ್ಯಂಡ್ ಇಲ್ಲಿ ಕಾಯಿ ಕಟ್ಟಿದ್ದಾದ್ಮೇಲೆ ಅದು ನೆರವೇರುತ್ತಲ್ವ ನಾವು ಅಂದ್ಕೊಂಡಿರೋದು, ಅದಾದಮೇಲೆ ಬಂದು ಆ ಕಾಯಿನ ತೆಗಿತಾರೆ ಅಂತೆ. ಆ್ಯಂಡ್ ಇವಾಗ ಟೆಂಪಲ್ಗೆ ಎಂಟ್ರಿ ಆದ ತಕ್ಷಣ ನನಗೆ ಡಿಫ್ರೆಂಟ್ ಫೀಲಿಂಗೇ ಬಂತು ಗೈಸ್. ಇಲ್ಲಿ ಆಲದ ಮರ ನೋಡಿಬಿಟ್ಟು ಆ್ಯಂಡ್ ಆ ದೇವ್ರ ವಿಗ್ರಹನ ನೋಡಿದ ತಕ್ಷಣಕ್ಕೆ, ದೇವ್ರನ್ನ ನೋಡಿದ ತಕ್ಷಣ ಕೆಲವ್ರಿಗೆ ತುಂಬ ಎಮೋಷ್ನಲ್ ಆಗ್ತಾರೆ, ಇಲ್ಲಾಂತಂದರೆ ತುಂಬ ಖುಷಿ ಪಡ್ತಾರೆ. ಸೊ ಮನಸ್ಸಲ್ಲಿ, ಸೊ ನನಗೂ ಅಷ್ಟೇ ಮನಸ್ಸಲ್ಲಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಿಮಗೂ ಕೂಡ ಹೀಗಾಗುತ್ತಾ? ನಿಮ್ಗೇನಾದರೂ ಇದೇ ರೀತಿ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನೋಡೋಣ. ಗೈಸ್, ನೀವು ಯಾರಾದರೂ ಇನ್ನೂ ಹೋಗಿಲ್ಲ ಅಂತಂದರೆ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಯರ್ ಬೈ ಇದೆ ಅಲ್ವಾ, ಸೊ ಆರಾಮಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಒಂಥರ ದೇವ್ರ ವೈಬ್ರೇಷನ್ ಹಾಗೇ ಫೀಲ್ ಆಗುತ್ತೆ ಅಲ್ವಾ. ಸೊ ಎಷ್ಟು ಜನ ಇದ್ದಾರೆ ನೋಡಿ, ಆಲ್ಮೋಸ್ಟ್ ಇವತ್ತು ಕಡಿಮೆ ಅಂತೆ. ಸೊ ಯಾವಾಗಲೂ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ನಾವು ಹೋಗೋಷ್ಟರಲ್ಲೇ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ದೀಪ ಕೂಡ ಹಚ್ಚಿದ್ದಾರೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೈಯಲ್ಲಿ ಬೆಲ್ಲದ ದೀಪನ ಹಚ್ಚಿಸ್ತಾ ಇದ್ದೀನಿ. ತುಂಬಾ ಗಾಳಿ ಕೂಡ ಬರ್ತಾಯಿತ್ತು. ಹಾಗೆಯೇ 11 o'clock ಇಲ್ಲ 12 o'clockಗೆ ಹೆವಿ ಬಿಸಿಲಿತ್ತು ಈ ಸಲ ನಾವು ಹೋದಾಗ. ಸೊ ನನ್ನ ಹಸ್ಬೆಂಡ್ ಪೂಜೆ ಮಾಡಿದಾದಮೇಲೆ ನಾನು ಕೂಡ ಪೂಜೆ ಮಾಡಿದೆ, ಹಾಗೆಯೇ ಪ್ರದಕ್ಷಿಣೆಗಳು ಕೂಡ ಹಾಕಿದ್ವಿ. ಆ್ಯಂಡ್ ದೇವರ ವಿಗ್ರಹದ ಕೆಳಗಡೆನೆ ದೇವರ ಒಂದು ಫೋಟೋನಿಟ್ಟು ಎಲ್ಲರೂ ಪೂಜೆ ಕೂಡ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ ಗೈಸ್. ಸೊ ನಾವು ಕೂಡ ದೃಷ್ಟಿ ತೆಗೆಸ್ಕೊಂಡ್ವಿ. ಲಾಸ್ಟ್ ಮಂತ್ಸಲ್ಲಿ ನಮ್ಮ ಇಬ್ಬರಿಗೂ ಕೂಡ ತುಂಬಾ ಹೆಲ್ತ್ ಇಶ್ಯೂಸ್ ಬಂದುಬಿಟ್ಟಿತ್ತು. ಸೊ ಅದಕ್ಕೇ ಇಬ್ಬರು ಕೂಡ ನಾವು ಮಂತ್ರಾಲಯ ಕೂಡ ಹೋಗಿದ್ವಿ. ಸೊ ಆವಾಗಿಂದ ಸ್ವಲ್ಪ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿ ದೃಷ್ಟಿ ಕೂಡ ಅದಕ್ಕೆ ತೆಗೆಸ್ಕೊಳ್ತಾ ಇದ್ವಿ. ಸೊ ನಾನು ತೆಗೆಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಅವ್ರು ಲೆಮನ್ನ ಈ ಥರ ಮಂತ್ರ ಹಾಕಿ ದೃಷ್ಟಿ ಎಲ್ಲ ತೆಗಿತಾರೆ ಅನಿಸುತ್ತೆ. ಸೊ ಅದನ್ನು ನಾವು ಕಾಲಲ್ಲಿ ಈ ರೀತಿ ತುಳಿದ್ರೆ ಕೆಟ್ಟ ಕಣ್ಣುಗಳ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಮತ್ತು ಇಲ್ಲಿ ಆಲದ ಮರ ಇದೆಯಲ್ವಾ, ಎಷ್ಟು ಕಾಯಿ ನೀವು ಇವಾಗ ಕ್ಲಿಯರಾಗಿ ನೋಡ್ಬೋದು. ಸೊ
ಸೊ ಇಲ್ಲಿ ನಾವು ಒಂದು 3 ರೌಂಡ್ ಹಾಕಿ ಇಲ್ಲಿ ಕೂಡ 9 ದೇವರ ವಿಗ್ರಹಗಳು ಕೂಡ ನಿಲ್ಲಿಸಿದ್ದಾರೆ ಇಲ್ಲಿ. ಸೊ ರೌಂಡ್ ಆಗ್ತಾನೆ ನಿಮ್ಗೆ ಆ ವಿಗ್ರಹಗಳು ಕೂಡ ಕಾಣಿಸ್ತವೆ. ಸೊ ಅಲ್ಲಿ ಕೂಡ ನೋಡಿ ನೀವು ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ ಗೈಸ್ ಎಷ್ಟೊಂದು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಲಿಟ್ರಲಿ ಶಾಕ್ ಆಗ್ತೀವಿ. ಯಾರೇ ಆಗಲಿ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಆ್ಯಂಡ್ ಇವಾಗ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದನೋ ಆಂಧ್ರ ತಮಿಳ್ನಾಡು ಕಡೆಯಿಂದ ಕೂಡ ಬಂದು ದೇವ್ರನ್ನ ಪೂಜಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12:30 ಆ ಥರ ಟೈಮ್ ಆಗಿತ್ತು. ನಾವು ಇವತ್ತು ಯಾವುದೇ ಟೆಂಪಲ್ಗೆ ಹೋದರೂ ನಾವೇನು ತಿನ್ನೋದಿಲ್ಲ ಮನೆಯಲ್ಲಿ ಆ್ಯಂಡ್ ಮಾಡೋದು ಕೂಡ ಇಲ್ಲ. ಸೊ ಫಸ್ಟ್ ಬಂದು ಇಲ್ಲಿ ಕಬ್ಬಿನ ಹಾಲು ಮಾಡ್ತಿದ್ದು. ಸೊ ಅದನ್ನು ಒಂದೊಂದು ಗ್ಲಾಸ್ ಕುಡಿದ್ಬಿಟ್ಟು ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಅಂತ ಹೇಳಿದ್ನಲ್ವ. ಸೊ ಅದನ್ನು ಕೂಡ ತಗೊಂಡು ಸೊ ಇಲ್ಲೇ ಅನ್ನದಾನ ಕೂಡ ಮಾಡ್ತಾ ಇರ್ತಾರೆ ಗಾಯ್ಸ್. ಸೊ ಫ್ರೀಯಾಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸಲ ಹೋದರೆ ವಿಸಿಟ್ ಮಾಡಿ ದೇವರ ಪ್ರಸಾದನ ಕೂಡ ತಿಂದುಬಿಟ್ಟು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಜರ್ನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಬ್ಬರು ಗಾಂಧಿ ತಾತ ಕೂಡ ಕಾಣಿಸ್ತಿದ್ದಾರೆ ಅಲ್ವಾ. ಸೊ ಯಾರವರು ಅಂತ